ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಇತಿಹಾಸ ಮಾಲಿಕೆಯಲ್ಲಿ ಗಂಗಾ ರಾಜವಂಶದ ಸಂಚಿಕೆ 2 ಇದು. ದುರ್ವನೀತನ ನಂತರ ಯಾರು ಬಂದರು ಅಂತ. ದುರ್ವನೀತ ನಂತರ ದುರ್ವನೀತನ ಮಕ್ಕಳಾದ ಮುಷ್ಕರ, ಪೋಲವೀರ, ಶ್ರೀವಿಕ್ರಮ ಮತ್ತು ಭೂವಿಕ್ರಮರು ಉತ್ತರಾಧಿಕಾರಿಗಳಾದರು. ಭೂವಿಕ್ರಮ ಇಲ್ಲಿ ಕ್ರಿಸ್ತಕ 605ರಿಂದ 679ರವರೆಗೆ ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬರ್ತಾನೆ. ಅವನು ಪಲ್ಲವರ ಪರಮೇಶ್ವರ ದುರ್ಮನನ್ನು ಸೋಲಿಸಿದನು. ನಂತರ ಮೊದಲ ಶಿವಮಾರ ಕ್ರಿಸ್ತಕ 679ರಿಂದ 720ರವರೆಗೆ ಆಳಿದ ಅವರು ಗಂಗಾ ಸಾಮ್ರಾಜ್ಯದ ಮೇಲೆ ಪಲ್ಲವರ ದಾಳಿಯನ್ನು ಹಿಮ್ಮೆಟ್ಟಿಸಿದರು ಮತ್ತು ಅವರಿಂದ ಗೌರವವನ್ನು ಪಡೆದರು. ಅವನಿ ಮಹೇಂದ್ರ ಅವರ ಬಿರುದು. ಆಡಳಿತವು ಪ್ರಾಚೀನ ಪಠ್ಯ ಅರ್ಥಶಾಸ್ತ್ರದಿಂದ ಪ್ರಭಾವಿತವಾಗಿತ್ತು. ಗಂಗಾ ಆಡಳಿತ ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲ ಇತ್ತು. ಮುಖ್ಯಮಂತ್ರಿಗಳಲ್ಲಿ ಸರ್ವಾಧಿಕಾರಿ ಸೇರಿದ್ದಾರೆ. ನಂದಿ ವಿಗ್ರಹಿ ಅಂದರೆ ವಿದೇಶಾಂಗ ಸಚಿವ, ದಂಡನಾಯಕ ಅಂದರೆ ಸೇನಾ ಮುಖ್ಯಸ್ಥ, ಹಿರಿಯ ಭಂಡಾರಿ ಅಂದರೆ ಖಜಾನೆ ಅಧಿಕಾರಿ ಫೈನಾನ್ಸ್ ಮಿನಿಸ್ಟರ್ ಇದ್ದಂಗೆ, ಮಹಾಪಸೈಕಿ ಅಂದರೆ ರಾಜರ ಉಡುಪು ಅಧಿಕಾರಿ, ಆಗ ರಾಜರ ಉಡುಪು ಕೊಡ್ಲಿಕ್ಕೆ ಒಬ್ಬ ಅಧಿಕಾರಿ ಇಟ್ಕೊಂಡಿರೋ ಕಾಣ್ತದೆ. ಮನೆವೇರ್ಗಡೆ ಅಂದರೆ ಅರಮನೆ ಮೇಲ್ವಿಚಾರಕ, ಶ್ರೀಕರ್ಣಿಕ ಅಂದರೆ ಖಾತೆ ಇಲಾಖೆ, ರಾಯಲ್ ಪ್ರಿಸ್ಟ್ ಧಾರ್ಮಿಕ ವ್ಯವಹಾರಗಳ ಮುಖ್ಯಸ್ಥ. ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ಅಂದರೆ ಅವುಗಳ ನಾಡು ವಿಂಗಡಿಸಲಾಗಿದೆ. ಅವರು ಜಿಲ್ಲಾಧಿಕಾರಿಯ ನೇತೃತ್ವ ವಹಿಸುತ್ತಾರೆ. ನಗರ ಆಡಳಿತವು ನಗರಕ್ಕೆ ಸೇರಿತ್ತು. ಅವರು ನಗರದ ಮುಖ್ಯ ಪೊಲೀಸ್ ಕಮಿಷನರ್ ಆಗಿದ್ದರು. ಪಟ್ಟಣಗಳ ಮುಖ್ಯಸ್ಥನನ್ನು ಪಟ್ಟಣ ಸ್ವಾಮಿ ಎಂದು ಕರೆಯಲಾಗುತ್ತಿತ್ತು. ಗಂಗಾ ದಾಖಲೆಗಳಲ್ಲಿ ಉಲ್ಲೇಖಿಸಲಾದ ಪ್ರಜೆ ಗಾವುಂಡರು ಗ್ರಾಮದ ಹಿರಿಯರಂತೆಯೇ ಜವಾಬ್ದಾರಿಗಳನ್ನು ಹೊಂದಿದ್ದರು. ನಾಡ ಬೋವಗಳು ನಾಡ ಮಟ್ಟದಲ್ಲಿ ಲೆಕ್ಕ ಪರಿಶೋಧಕರು ಮತ್ತು ತೆರಿಗೆ ವಸೂಲಿಗಾರರಾಗಿದ್ದರು ಮತ್ತು ಕೆಲವೊಮ್ಮೆ ಲಿಪಿಕಾರರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದರು. ರಾಜಮಂಥನದ ನಿಷ್ಠಾವಂತ ಅಂಗರಕ್ಷಕರ ಪಡೆ ಬೆಲಾವಲಿಯು ಉಗ್ರ ಯೋಧರ ಪಡೆಯಾಗಿತ್ತು. ಇನ್ನು ನ್ಯಾಯಾಂಗಕ್ಕೆ ಬಂದದ್ದೇ ಆದರೆ ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ ಗಂಗರಾಜರು ನ್ಯಾಯವನ್ನು ನೀಡಿ ಸತ್ಯ ಯುಧಿಷ್ಠಿರ ಎಂಬ ಬಿರುದನ್ನು ಪಡೆದಿದ್ದರು. ರಾಜನಿಗೆ ರಾಜ್ಯ ನ್ಯಾಯದ ಆಡಳಿತಕ್ಕಾಗಿ ರಾಜ್ಯಾಧ್ಯಕ್ಷ ಮತ್ತು ಧರ್ಮಾಧ್ಯಕ್ಷರು ಸಹಾಯ ಮಾಡುತ್ತಿದ್ದರು. ತಪ್ಪಿತಸ್ಥರಲ್ಲದವರನ್ನು ಗೌರವಿಸುವ ಪದ್ಧತಿ ಕೂಡ ಇತ್ತು. ಮಿಲಿಟರಿ ಗಂಗಾ ಸೈನ್ಯವು ಪದಾತಿ, ಅಶ್ವದಳ, ಪದಾತಿ ಮತ್ತು ರಥದಳಗಳನ್ನು ಒಳಗೊಂಡಿತ್ತು. ದಂಡನಾಯಕ ಸೈನ್ಯದ ಮುಖ್ಯಸ್ಥರಾಗಿದ್ದರು. ಗಜಗಳ ಮುಖ್ಯಸ್ಥನನ್ನು ಗಜ ಸಾಹನಿ ಎಂದು, ಅಶ್ವದಳದ ಮುಖ್ಯಸ್ಥನನ್ನು ಅಶ್ವಾಧ್ಯಕ್ಷ ಎಂದು ಕರೆಯುತ್ತಿದ್ದರು. ಇನ್ನು ಕಂದಾಯ ಬಗ್ಗೆ ಬಂದಿದ್ದೇ ಆದರೆ ಒಟ್ಟು ಉತ್ಪನ್ನದ 1/6 ರಾಜ್ಯದ ಬೊಕ್ಕಸಕ್ಕೆ ಪಾವತಿಸಬೇಕಾಗಿತ್ತು. ತುರ್ತು ಸ್ಥಿತಿ ಸಮಯದಲ್ಲಿ 4/1 ಅದನ್ನು ಇಳಿಸಲಾಗಿತ್ತು. ಯುದ್ಧ ಮತ್ತು ಅಪಾಯದ ಸಮಯದಲ್ಲಿ ಅದನ್ನು ಮನ್ನಾ ಮಾಡಲಾಯಿತು. ಅಲ್ಲದೆ ಅರಣ್ಯ ಉತ್ಪನ್ನದ 1/3 ಆಯುಕ್ತರ ಆದಾಯ ನಿಧಿಯ 1/3 ಶಾನುಭೋಗ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹೋಗ್ತಾ ಇತ್ತು. ವೃತ್ತಿ ತೆರಿಗೆ, ಮಾರಾಟ ತೆರಿಗೆ, ಅಬಕಾರಿ ತೆರಿಗೆ, ಗಣಿ ತೆರಿಗೆ ಇತ್ಯಾದಿಗಳು ಇತರ ರಾಜ್ಯದ ಆದಾಯದ ಮೂಲಗಳಾಗಿದ್ದವು. ಇನ್ನು ಆರ್ಥಿಕ ವಿಷಯಕ್ಕೆ ಬಂದಿದ್ದೆ ಆದರೆ ಗಂಗಾ ನಾಣ್ಯವು ಗಜ, ಹೂಬಳ್ಳಿ ಚಿತ್ರಗಳನ್ನು ಹೊಂದಿತ್ತು. ಗಂಗರ ಕಾಲದಲ್ಲಿ ಪೊನ್ನ, ಸುವರ್ಣ, ಗದ್ಯಾನ, ನಿಷ್ಕ ಮತ್ತು ಬೆಳ್ಳಿಯ ಪಾಣ, ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಕಬ್ಬು, ಭತ್ತ, ತೆಂಗು, ಅಡಿಕೆ, ವೀಳ್ಯದೆಲೆ, ಬಾಳೆ, ಹೂವುಗಳು ಕೃಷಿ ಸಾಮಾನ್ಯವಾಗಿದ್ದವು. ನೀರಾವರಿಯ ಮೂಲಗಳೆಂದರೆ ಜಲನಯನ ಪ್ರದೇಶದಲ್ಲಿ ಅಗೆಯಲಾದ ತೊಟ್ಟಿಗಳು, ಬಾವಿಗಳು, ನೈಸರ್ಗಿಕ ಕೊಳಗಳು ಮತ್ತು ಜಲಮೂಲಗಳಲ್ಲಿ ಅಣೆಕಟ್ಟುಗಳು ಕೂಡ ಇವೆ. ಆರ್ದ್ರ ಭೂಮಿಯನ್ನು ಕಲನಿ, ಗದ್ದೆ, ಮಣ್ಣು ಅಥವಾ ನಿರ್ಪುಣ್ಯ ಎಂದು ಕರೆಯಲಾಗುತ್ತಿತ್ತು ಮತ್ತು ನಿರ್ದಿಷ್ಟವಾಗಿ ನೀರಿನ ಅಗತ್ಯವಿರುವ ಭತ್ತದ ಭೂಮಿಯನ್ನು ಸೂಚಿಸಲು ಬಳಸಲಾಗುತ್ತದೆ. ಸಿದ್ದಯ್ಯ ಕೃಷಿಯ ಮೇಲೆ ವಿಧಿಸುವ ಸ್ಥಳೀಯ ತೆರಿಗೆ ಸಿದ್ದಯ್ಯ ಅಂತೇಳಿ. ಪೊಟ್ಟಂಡಿಯ ಸ್ಥಳೀಯ ಉದ್ಯೋಗಮಾನ್ಯ ಆಡಳಿತಗಾರರಿಂದ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯಾಗಿತ್ತು. ಭಾಗ ಎಂದರೆ ಭೂಮಿ ಅಥವಾ ಭೂಪ್ರದೇಶದಿಂದಲೇ
ಉತ್ಪನ್ನದ ಒಂದು ಭಾಗ ಅಥವಾ ಪಾಲು. ಕಿರುಧಾರೆ ಅಂದರೆ ಜಮೀನುದಾರರಿಂದ ಮತ್ತು ಸಮತಾಧಾರೆ ಅಂದರೆ ಸೇನಾಧಿಕಾರಿಗಳು ಅದು ಸಮಾಂತ ಉಲ್ಲೇಖಿಸಲಾಗಿದೆ. ತೆರಿಗೆಯಿಂದ ವಿನಾಯಿತಿ ಪಡೆದ ಭೂಮಿಯನ್ನು ಮಾನ್ಯ ಎಂದು ಕರೆಯಲಾಗಿತ್ತು ಮತ್ತು ಕೆಲವೊಮ್ಮೆ ಹಲವಾರು ಹಳ್ಳಿಗಳನ್ನು ಒಳಗೊಂಡಿತ್ತು. ಸಾಮಾನ್ಯವಾಗಿ ಕರ್ತವ್ಯದ ಸಮಯದಲ್ಲಿ ಮೃತರಾದ ವೀರರಿಗೆ ನೀಡಿದ ಭೂಮಿಯನ್ನು ಬಿಲಾವೃತ್ತಿ ಅಥವಾ ಕಲ್ನಾಡು ಎಂದು ಕರೆಯಲಾಗುತ್ತಿತ್ತು. ದೇವಾಲಯಗಳ ಶಂಕುಸ್ಥಾಪನೆಯ ಸಮಯದಲ್ಲಿ ನಿರ್ವಹಣೆಗೆ ನೀಡಿದ ಅನುದಾನವನ್ನು ತಾಲವೃತ್ತಿ ಎಂದು ಕರೆಯಲಾಯಿತು. ಆದಾಯದ ಮೇಲಿನ ಕೆಲವು ವಿವಿಧ ತೆರಿಗೆಗಳು, ಕರ ಅಥವಾ ಅಂತಃಕರ ಅಂದರೆ ಆಂತರಿಕ ತೆರಿಗೆಗಳು, ಉತ್ಕಾಟ ಅಂದರೆ ರಾಜನಿಗೆ ನೀಡಬೇಕಾದ ಉಡುಗೊರೆಗಳು, ಹಿರಣ್ಯ ಅಂದರೆ ನಗದು ಪಾವತಿಗಳು ಮತ್ತು ಸೂಲಿಕ ಅಂದರೆ ಆಮದು ಮಾಡಿದ ವಸ್ತುಗಳ ಮೇಲಿನವು ಸುಂಕಗಳು. ಇನ್ನು ಸಾಮಾಜಿಕ ಸ್ಥಿತಿ ನೋಡುವುದಾದರೆ ವೃತ್ತಿ ಆಧಾರದ ಮೇಲೆ ಅನೇಕ ಜಾತಿ ಉಪಜಾತಿಗಳೊಂದಿಗೆ ಚಾತುರ್ವರ್ಣಗಳು ಮತ್ತು ಅವಿಭಕ್ತ ಕುಟುಂಬಗಳನ್ನು ಒಳಗೊಂಡಿದೆ. ಏಕಪತ್ನಿತ್ವ ಸಾಮಾನ್ಯವಾಗಿತ್ತು. ರಾಜಮನೆತನಗಳಲ್ಲಿ ಬಹುಪತ್ನಿತ್ವ ಮತ್ತು ಉಪಪತ್ನಿ ರದ್ಧತಿ ಅಥವಾ ಪದ್ಧತಿ ರೂಢಿಯಲ್ಲಿತ್ತು. ಬಾಲ್ಯ ವಿವಾಹ ವ್ಯಾಪಕವಾಗಿತ್ತು. ಸಲ್ಲೇಖನ, ಸಮಾಧಿ, ಸತಿ ಮುಂತಾದ ಆಚರಣೆಗಳು ಸಮಾಜದಲ್ಲಿ ಚಾಲ್ತಿಯಲ್ಲಿತ್ತು. ಬ್ರಾಹ್ಮಣರು ಸಾರ್ವಜನಿಕ ವ್ಯವಹಾರಗಳಾದ ಬೋಧನೆ, ಸ್ಥಳೀಯ ನ್ಯಾಯಾಂಗ, ಟ್ರಸ್ಟಿಗಳು ಮತ್ತು ಬ್ಯಾಂಕರ್ಗಳಿಗಾಗಿ ಕಾರ್ಯನಿರ್ವಹಿಸಿದರು. ಶಾಲೆಗಳು, ದೇವಾಲಯಗಳು, ನೀರಾವರಿ ಬ್ಯಾಂಕ್ಗಳು, ವಿಶ್ರಾಂತಿ ಗೃಹಗಳನ್ನು ನಿರ್ವಹಿಸಿದರು. ಹಳ್ಳಿಗಳಿಂದ ಬರಬೇಕಾದ ತೆರಿಗೆಗಳನ್ನು ಸಂಗ್ರಹಿಸಿದರು ಮತ್ತು ಹಣವನ್ನು ಸಾರ್ವಜನಿಕ ಚಂದಾದಾರಿಕೆಗಳಿಂದ ಸಂಗ್ರಹಿಸಿದರು. ಗಂಗರಾಜರು ಅವರ ರಾಣಿಯರಿಗೆ ಪ್ರಾದೇಶಿಕ ಜವಾಬ್ದಾರಿಯನ್ನು ವಿತರಿಸಿದ್ದರಿಂದ ಮಹಿಳೆಯರು ಸ್ಥಳೀಯ ಆಡಳಿತದಲ್ಲಿ ಸಕ್ರಿಯರಾದರು. ದೇವಸ್ಥಾನಗಳಲ್ಲಿ ದೇವದಾಸಿ ಪದ್ಧತಿ ಚಾಲ್ತಿಯಲ್ಲಿತ್ತು. ಕುಟುಂಬದ ಕಾನೂನುಗಳನ್ನು ಮತ್ತು ಮೃತ ವ್ಯಕ್ತಿಯ ಪತ್ನಿ ಅಥವಾ ಮಗಳು ಅಥವಾ ಉಳಿದಿರುವ ಸಂಬಂಧಿಕರಿಗೆ ಆಸ್ತಿಯನ್ನು ಪಡೆಯಲು ಅನುಮತಿ ನೀಡಲಾಗಿತ್ತು. ಉದಾಹರಣೆಗೆ ಅವನ ಮನೆ, ಭೂಮಿ, ಧಾನ್ಯ, ಹಣ ಇತ್ಯಾದಿ. ರಾಜಮನೆತನಗಳಲ್ಲಿ ಶಿಕ್ಷಣವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಯಿತು ಮತ್ತು ರಾಜ್ಯಶಾಸ್ತ್ರ, ಆನೆಯಂತಹ ವಿಷಯಗಳನ್ನು ಒಳಗೊಂಡಿತ್ತು ಮತ್ತು ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಔಷಧ, ಕಾವ್ಯ, ವ್ಯಾಕರಣ, ನಾಟಕ, ಸಾಹಿತ್ಯ, ನೃತ್ಯ, ಹಾಡುಗಾರಿಕೆ ಮತ್ತು ಸಂಗೀತದ ವಾದ್ಯಗಳ ಬಳಕೆ. ಶಿವಗಂಗೆ, ಬಂಗಾಪುರ, ಶ್ರವಣಬೆಳಗೊಳ, ಶ್ರೀರಂಗಪಟ್ಟಣ, ಮೇಲಕೋಟೆ, ತಲಕಾಡು ಈ ಕಾಲ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಮುಂದಿನ ವಿಷಯದಲ್ಲಿ ಮತ್ತೆ ಬರ್ತೇನೆ. ಎಲ್ಲರಿಗೂ ಶುಭವಾಗಲಿ.